ಹದಿನೈದು ಜನವರಿ 26 ಏನೇನು ಗ್ರಾಮ ಸೇವೆ ಇದ್ರು ಮಾತ್ರ ಬರ್ತಾರೆ. ನೀರು ಸರ್ ಪಂಚಾಯತಿಗೆ ಬರುತ್ತೆ. ನೀರು ಬರ್ತದೆ ಇದಕ್ಕ? ಬರಗಲ್ಲ ನೀರು. ಎಷ್ಟು ವರ್ಷ ಆಯ್ತು ಇದು ಹಾಕಿ? ಇದು 3 ವರ್ಷ ಆತಾನ. 3 ವರ್ಷ ಆಯ್ತು. ಹದಿನೈದು ಜನವರಿ 26 ಏನೇನು ಗ್ರಾಮ ಸೇವೆ ಇದ್ರು ಮಾತ್ರ ಬರ್ತಾರೆ. ನೀರು ಸರ್ ಪಂಚಾಯತಿಗೆ ಬರುತ್ತೆ. ಬಟ್ಟೆ ಕಾಳು ಕೋತ್ವರಿ ನಲ್ಗಂದಿನ್ಗೆ 3 ಕಿಲೋಮೀಟರ್ ಆತ್ರಿ. ಗ್ರಾಮ ಪಂಚಾಯಿತಿ ಮುಂದೆ ಗ್ರಾಮಸ್ಥರಿಂದ ನೀರಿಗಾಗಿ ಪ್ರತಿಭಟನೆ. ಮಾನ್ವಿ ತಾಲೂಕಿನ ಚಿಕ್ಕಕೊಟ್ನಕಲ್ ಗ್ರಾಮದ ನೂರಾರು ಜನರು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಕುಡಿಯುವ ನೀರಿಗಾಗಿ ಪ್ರತಿಭಟನೆ ನಡೆಸಿದರು. ಬೇಸಿಗೆ ಕಾಲ ಮುನ್ನವೇ ಗ್ರಾಮೀಣ ಭಾಗದಲ್ಲಿ ನೀರಿಗಾಗಿ ಜನರು ಪರಿತಪಿಸುತ್ತಿದ್ದಾರೆ. ಗ್ರಾಮ ಪಂಚಾಯಿತಿಗಳಲ್ಲಿ ಜನಪ್ರತಿನಿಧಿಗಳ ಆಡಳಿತ ಕೊನೆಗೊಂಡು ಅಧಿಕಾರಿಗಳ ಆಡಳಿತವಿದ್ದರೂ ಜನರಿಗೆ ಹನಿ ನೀರಿಗೂ ಕೂಡ ಪರದಾಡುವಂತಾಗಿದೆ. ಗ್ರಾಮದ ಒಂಟಿ ಮಹಿಳೆಯರು, ಬಾಣಂತಿಯರು, ಗರ್ಭಿಣಿಯರು, ವೃದ್ಧರು ನೀರಿಗಾಗಿ ಅಲೆದಾಡುತ್ತಿದ್ದಾರೆ. ಬೈಕ್ ವಾಹನ ಇದ್ದವರಿಗೆ ಅಷ್ಟೇ ಬಳಸಲು ನೀರು. ಇನ್ನು ಶಾಲೆಯ ಮಕ್ಕಳಿಗೆ ಅಗತ್ಯವಿರುವ ಬಳಕೆ ನೀರು, ಕುಡಿಯುವ ನೀರು ಇಲ್ಲದೆ ಶಾಲೆಯ ಮಕ್ಕಳು ತೊಂದರೆ ಅನುಭವಿಸುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಅನೇಕ ಬಾರಿ ಕುಡಿಯುವ ನೀರಿನ ಪೂರೈಕೆ ಮಾಡುವಂತೆ ಮನವಿ ಮಾಡಿಕೊಂಡರೂ ಕೂಡ ಸ್ಪಂದಿಸುತ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ವಾರದಾಗ ಒಂದೇ ದಿನ ಸರ್ ನೀರು ಬರೋದು. ಒಂದೇ ದಿನ ನೀರು ಬರೋದು. ನೀರು 20 ವರ್ಷದಿಂದ ನೀರಿನ ಸಮಸ್ಯೆ ಇಲ್ಲಿ. 2ನೇ ವಾರ್ಡ್ನಾಗ ಅಂದ್ರೆ 20 ವರ್ಷದಿಂದ ಯಾರು ಬಂದ್ರು ಮಾಡಲ್ಲ, ಪಿ.ಡಿ.ಒ ಬಂದ್ರು ಮಾಡಲ್ಲ, ಯಾರು ಇದ್ರೂ ಮಾಡಲ್ಲ. ಪಿ.ಡಿ.ಒ ಮೊದಲೇ ಫೋನ್ ರಿಸೀವ್ ಮಾಡೋದು ಸರ್. ಫೋನ್ ಮಾಡಿದ್ರೆ ಆಯ್ತು ಹೇಳಿ ನೋಡು, ಅಲ್ಲಿ ಹೇಳಿ ನೋಡಿ ಮಾಡ್ಕೊಂಬಿಡು, ಆಯ್ತು ಇಷ್ಟೇ ಸರ್, ಏನು ಹೇಳೋದು. ಮತ್ತೆ ತಿರುಗಿ ಫೋನ್ ಮಾಡಿದ್ರೆ ಎತ್ತದಲ್ಲ. 20 ವರ್ಷದಿಂದ ಬರೀ ನೀರಿನ ಸಮಸ್ಯೆ. 15 ಜನವರಿ 26 ಏನೇನು ಗ್ರಾಮ ಸೇವೆ ಇದ್ರು ಮಾತ್ರ ಬರ್ತಾರೆ. ಗ್ರಾಮದ ಮಹಿಳೆ ಬಸಮ್ಮ ಕಳೆದ 1 ತಿಂಗಳಿನಿಂದ ಮನೆಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡದೇ ಇರುವುದರಿಂದ ನಿತ್ಯ 3 ಕಿಲೋಮೀಟರ್ ದೂರ ಇರುವ ನಲ್ಗಂದಿನಿ ಗ್ರಾಮದ ಹಳ್ಳದಲ್ಲಿ ಬಟ್ಟೆ ತೊಳೆದುಕೊಂಡು ಬರುತ್ತಿದ್ದೇವೆ. ಕುಡಿಯುವ ನೀರನ್ನ 2 ಕಿಲೋಮೀಟರ್ ದೂರದ ಉಮಳಿ ಹೊಸೂರು ಗ್ರಾಮಕ್ಕೆ ಹೋಗುತ್ತೇವೆ. ಅದು ವಿದ್ಯುತ್ ಇದ್ದರೆ ಮಾತ್ರ ನೀರು, ಇಲ್ಲಂದ್ರೆ ವಿದ್ಯುತ್ ಬರುವವರೆಗೂ ಕಾಯಬೇಕು. 700ಕ್ಕೂ ಹೆಚ್ಚು ಮನೆಗಳಿದ್ದು 35,000ಕ್ಕೂ ಹೆಚ್ಚು ಜನರು ವಾಸವಿರುವ ಗ್ರಾಮಕ್ಕೆ ಹಾಕಿರುವ ಜೆಜೆಎಂ ನಳ ಸಂಪರ್ಕ ಹೆಸರಿಗೆ ಮಾತ್ರ ಎನ್ನುವಂತಾಗಿದೆ. ಇದುವರೆಗೂ 1 ಹನಿ ನೀರು ಕೂಡ ಬಂದಿಲ್ಲ. ಗ್ರಾಮ ಪಂಚಾಯಿತಿಯಿಂದ ಕುಡಿಯುವ ನೀರಿಗಾಗಿ ಕೊಳವೆ ಬಾವಿ ಹಾಕಿದ್ದಾಗಿಯೂ ಮೋಟಾರ್ ಸರಿಯಾದ ನಿರ್ವಹಣೆ ಇಲ್ಲದೆ ಇರುವುದರಿಂದ ಪದೇ ಪದೇ ದುರಸ್ತಿಗೆ ಬರುತ್ತದೆ. ಒಮ್ಮೆ ದುರಸ್ತಿಗೆ ಬಂದರೆ 6 ತಿಂಗಳಾದರೂ ದುರಸ್ತಿಯಾಗುವುದಿಲ್ಲ. ಗ್ರಾಮ ಪಂಚಾಯತ್ಗೆ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಅಧಿಕಾರಿ ಸತೀಶ್ ಅವರೇ ಆಡಳಿತಾಧಿಕಾರಿಯಾಗಿ ಬಂದಿದ್ದರೂ ಕೂಡ ಗ್ರಾಮದ ಜನರಿಗೆ ಕುಡಿಯುವ ನೀರು ದೊರೆಯುತ್ತಿಲ್ಲ ಎನ್ನುತ್ತಾರೆ. ನೀರಿಲ್ಲ, ಮುದಿಯರ ಇದಾರ, ಮನ್ಯಾಗ ಮಕ್ಳು ಇರಾಗಿಲ್ರಿ, ಅವ್ರು ಬೆಂಗಳೂರಿಗೆ ಹೋಗ್ತಾರ ದುಡ್ಯಾಕ. ಹೆಂಗ್ ಮಾಡ್ಬೇಕ್ರಿ, ಹೆಂಗಿಲ್ರಿ? ಈ ಊರಾಗ ಇದಾಯ್ತ್ರಿ, ಮುದಿಯರಾದಿ ನಾವು ಇನ್ನಾದ್ರೂ ನೀರ ತಪ್ಪಾಗಿಲ್ಲ. ಕೆಟ್ಟಾಗಿತ್ರ ಅವಾಗ ಒಂದ್ ಸ್ವಲ್ಪ ಮಾಡಿಸಿದ್ರು, ಮತ್ತೆ 2 ದಿನ ಬಂದ್ರು, ಮತ್ತೆ ಬಂದಾಗ್ಬಿಟ್ರಿ ನೀರು. ತಿಂಗಳಾಯ್ತ್ರಿ ನೀರ ಬಂದಿಲ್ರಿ. ಹೆಂಗ್ ಮಾಡ್ಬೇಕ್ರಿ? ಮುದಿಯರ್ ಇರ್ತಾರ ಮನ್ಯಾಗ, ಹೊಸೂರಿಗೆ ಅಲ್ಲಿ ಹೋಗ್ತಾರ, ಇಲ್ಲಿಗೆ ಹೋಗ್ತಾವ್ರಿ ನೀರ್ ತರಕ. ಯಾರ ನಿಂತಾರ ಅರೆ ಹುಡ್ರು ಹೋದ್ರ ಮುದಿಯರ್ ಒಂದೊಂದ್ ಕೊಡ್ತಾರ್ರಿ ನೀರು ಹೊತ್ಕೊಂಬಂದ್ ಅವ ನೀರ್ 4 ದಿವ್ಸ ಮಾಡ್ಕೊಂತಾರ. ಜಳಕ ಇಲ್ಲ, ಏನಿಲ್ಲ, ಹೆಂಗ್ ಮಾಡ್ಬೇಕ್ರಿ? ಅಧ್ಯಕ್ಷರು ನಾವು ವಿಡಿಯೋ ಸಾಬ್ ಅಸಲ ಪಂಚಾಯತಿಗೆ ಬರಲ್ರಿ. ಕುಡಿಯೋ ನೀರಿನ ಸಮಸ್ಯೆ ಒಂದ್ಸಲ ಮಾಡಿಸ್ತಾರೆ, ಒಂದ್ಸಲ ಬರಲ್ಲ. ಅವರು ತಿಂಗಳಾನುಗಟ್ಲೆ ಬರಲ್ಲ, ಪಂಚಾಯತಿಗೆ ಬರಲ್ಲ, ಅಥವಾ ಇದನ್ನು ಮಾಡೋಕ್ಕಾಗಲ್ರಿ. ಅದಕ್ಕೋಸ್ಕರ ನಾವು ಇವಾಗ ನೋಡಿ ಧರಣಿ ಮಾಡ್ಕೊಂಡು ಕೂತಂಕ ಆಯ್ತು ರೀ. ಇವತ್ತು ನಮ್ದು ಒಂದು ಊರಲ್ಲಿ ಸಮಸ್ಯೆ ಅಂದರೆ ಚರಂಡಿದ ಒಂದು ಪ್ರಾಬ್ಲಮ್ ಐತಿ ಸರ್. 20-30 ದಿನ ಆಯಿತು ನೀರಿಂದೊಂದು ಪ್ರಾಬ್ಲಮ್ ಇದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ವಿದ್ಯುತ್ದೊಂದು ಕಾರಣ ಐತಿ, ಅದೊಂದು ಸಮಸ್ಯೆ. ಆಮೇಲೆ ಬೋರು ಅಲ್ಲಿ 3 ಕಿಲೋಮೀಟರ್ ಆಗುತ್ತೆ ಸರ್. ಇಲ್ಲಿಂದ ಎಲ್ಲಿಗೆ ನಲ್ಗಂದಿನಿಂದ ಇಲ್ಲಿಗೆ ಬರ್ಬೇಕಂದ್ರೆ ಅದನ್ನು ಮೋಟ್ರ್ ಕೆಟ್ಟ ಹೋಯ್ತು ಸರ್, ಅದನ್ನು ಮಾಡಿಸಿಲ್ಲ. ಬಟ್ ಏನಪ್ಪ ಅಂದ್ರೆ ಇದು ಇಲ್ಲೊಂದು ಬೋರ್ ಆಗೈತ್ರಿ, ಅದನ್ನು ಇಲ್ಲ ಸರ್. ನಾಯ್ಕಂತ 20 ದಿನ ಆಯ್ತು ನೀರಿಲ್ಲ. ಹೊಸದಾಗಿ ಬಂದಂತ ಅಧಿಕಾರಿಗೂ ತಿಳಿಸಿದ್ವಿ. ಬಟ್ ನಮ್ಮ ಜವಾಬ್ದಾರಿ ನಾವಲ್ಲಪ್ಪ, ಏನು ಕೇಳ್ರೆ ಪೇಡೇನು ಕೇಳಂತಾರ. ಈ ನೀರಾವರಿ ಇಲಾಖೆದವ್ರು ಅವರೇ ಸತೀಶ್ ಸರ್ ಅಂತ. ಇನ್ನು ಬಂದ ಕೇಸಿ ನಮ್ಗೇನು ಗೊತ್ತಿಲ್ಲಪ್ಪ, ನಿಮ್ಮ ಊರಿನ ಸಮಸ್ಯೆ ಅಂತ ಅಂದರೆ ಫೋನ್ ಮಾಡಿದ್ರೆ ದಬ್ಬಾಳಿಕೆ ಮಾಡ್ತಾರೆ. ಏನಪ್ಪ ನಮ್ಗೆ ಕೇಳೋದು, ಅಧ್ಯಕ್ಷ ಪೀಡಿಯೋ ಕೇಳಂತಾರೆ. ಪೀಡಿಯೋ ಕೇಳಿದ್ರೆ ಓನಿಗೆ ಕರೆನ್ಸಿ ಇಲ್ಲ, ಅವನಂತ ಬಡಪ ಇನ್ಯಾರು ಇಲ್ಲ. ಇಲ್ಲಿ ಒಬ್ರಿಗೆ ಫೋನ್ ಮಾಡಿದ್ದೀವಿ, ಫೋನ್ ರಿಸೀವ್ ಮಾಡ್ತಿಲ್ಲ. ಬ್ಲಾಕ್ ಲಿಸ್ಟಿಗೆ ಹಾಕ್ಬಿಟ್ಟಿದ್ದಾರೆ ಎಲ್ಲ ನಂಬರ್. ಯಾರು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇನ್ನು. ಹಂಗಾಗಿ ನಾವು ಈ ಪಂಚಾಯತಿನ ಬೀಗ ಹಾಕಿದ್ವಿ. ಅವರು ಬರತನ ನಾವು ಓಪನೇ ಮಾಡೋದಿಲ್ಲ, ನೀರು ಬರತನ ಅದು ಎತ್ತಗ್ರಹ ಮಾಡೋಕ್ಕೂ ನಾವು ಸಿದ್ಧ ಇದ್ದೀವಿ. ಹೌದು, ನಾನು ಕೂಡ ಅಸ್ಟ್ರಾಲಜಿನ ತುಂಬ ನಂಬ್ತೀನಿ. ಆದರೆ ಮೂಢನಂಬಿಕೆ ಆಗಲ್ಲ,
ನನ್ನ ಲೈಫಲ್ಲಿ ಅದೊಂದು ಪ್ರಿಕಾಷನ್ ಆಗಿ ವರ್ಕ್ ಆಗುತ್ತೆ. ಅಂದರೆ ಮುಂದೆ ಏನೇ ನಡೀತಿದೆ, ನಮಗೆ ಅಡೆತಡೆಗಳು ಬರ್ತಾ ಇದೆ ಲೈಫಲ್ಲಿ ಅಂತ ಗೊತ್ತಾದಾಗ ನಮ್ಮ ಹಿಂದೆ ಒಬ್ಬ ಗುರುಗಳು ನಿಂತ್ಕೊಂಡು ಹೀಗೆಲ್ಲ ಹಾಗೆ ಮಾಡಿದರೆ ಸರಿ ಹೋಗ್ಬೋದು, ಇದಕ್ಕೋಸ್ಕರ ಕೆಲವು ರೆಮಿಡೀಸ್ ಇರ್ತವೆ ಅಂತ ಹೇಳ್ಕೊಟ್ಟಾಗ ಸೊ ನಮ್ಮ ಲೈಫ್ ಕೂಡ ಎಷ್ಟು ಸ್ಮೂತಾಗಿ ಹೋಗುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಗುರುಜಿನ. ಎಲ್ಲರ ಲೈಫ್ ಪ್ರಾಬ್ಲಮ್ಸ್ ಇದ್ದಿದ್ದೆ, ಮದುವೆ ಆಗೋ ಚಿಂತೆ, ಆ ಉದ್ಯೋಗದ ಬಗ್ಗೆ, ಎಜುಕೇಷನ್ ಬಗ್ಗೆ, ಪ್ರೀತಿಸಿರ್ತೀವಿ ಅವರೇ ನಮಗೆ ಜೋಡಿಯಾಗಿ ಸಿಗಲ್ಲ, ಸೊ ಮದುವೆ ಆದಮೇಲೆ ಗಂಡ ಹೆಂಡತಿ ಸಮಸ್ಯೆ ಇದ್ದಿದ್ದೆ. ಈ ಥರ ಸುಮಾರಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ಗೂ ಹತ್ರ ಖಂಡಿತವಾಗ್ಲೂ ಸೊಲ್ಯೂಷನ್ ಇದೆ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಅವರು ಖಂಡಿತವಾಗ್ಲೂ ನಿಮಗೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಭಾವಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.